ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಗ್ಯಾರಂಟಿ ಯೋಜನೆಯಿಂದ ಮಹಿಳಾ ಸಬಲೀಕರಣವಾಗಿದೆ. ಗೃಹಲಕ್ಷ್ಮಿಯಿಂದ ಬರುವ ಹಣದಿಂದ ಕೆಲವು ಮಹಿಳೆಯರು ಕಿರಾಣಿ ಅಂಗಡಿಯನ್ನ ಇಟ್ಟಿದ್ದಾರೆ, ಕೆಲವರು ಟ್ರಿಜರಿಯನ್ನ ಖರೀದಿ ಮಾಡಿದ್ದಾರೆ, ಇನ್ನು ಕೆಲವರು ಬಂಗಾರವನ್ನ ಮಾಡಿಕೊಂಡಿದ್ದಾರೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲವಾಗಿದ್ದಾರೆ ಎಂದು ಶಿಗ್ಗಾಂವ ಸೌಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಹೇಳಿದರು. ಶಿಗ್ಗಾಂವಿಯ ಬಾಡ ಗ್ರಾಮದ ಕನಕದಾಸ ಕಲಾಭವನದಲ್ಲಿ ಆಯೋಜಿಸಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸ್ಪಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿಯನ್ನ ನೀಡಿದೆ. ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಏನು ನೀಡಿದೆ? ರಾಜ್ಯ ಸರ್ಕಾರ ಬಸ್ ಉಚಿತವಾಗಿ ಮಾಡಿದಂತೆ ಮಹಿಳೆಯರಿಗೆ ರೈಲ್ವೆ ಇಲಾಖೆಯಲ್ಲೂ ಉಚಿತವಾಗಿ ಪ್ರಯಾಣಿಸುವಂತೆ ಮಾಡಬೇಕು ಎಂದರು. ಕೇಂದ್ರ ಸರ್ಕಾರ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಅನ್ನು ವಿಧಿಸಿದೆ. ಕರ್ನಾಟಕದಿಂದ 5 ಲಕ್ಷ ಕೋಟಿ ಟ್ಯಾಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ವೇಳೆಯಲ್ಲಿ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ್, ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ SF ಮನಕಟ್ಟಿ ಹಾಗೂ ಪುರಸಭೆ ಸದಸ್ಯರು ಸೇರಿದಂತೆ ಇತರರು ಇದ್ದರು. ಸ್ವಾತಂತ್ರ್ಯ ಪರಿಪೂರ್ಣ ಆಗ್ಬೇಕಂದ್ರೆ ಭಾರತ ದೇಶದಲ್ಲಿ ಮಹಿಳಾ ಸಬಲೀಕರಣ ಆಗ್ಬೇಕು. ನಿಮ್ಗೆ ಮಾತು ಕೊಟ್ಟಿದ್ವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. ಇವತ್ತು ನನ್ಗೆ ಬಹಳ ಆಶ್ಚರ್ಯ ಆಗ್ತೈತಿ, ವಿರೋಧ ಪಕ್ಷದವರು ಈ ಗ್ಯಾರಂಟಿಯಿಂದ ಗೃಹಲಕ್ಷ್ಮಿ ಕೊಡೋದ್ರಿಂದ ಇವತ್ತು ಅತ್ತಿ ಸೊಸಿ ಜಗಳ ಮಾಡಕತ್ತಾರ ದುಡ್ಡಿಗೆ, ಬಸ್ ಫ್ರೀ ಮಾಡೋದ್ರಿಂದ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ ಅಂತೇಳಿ ತಾರಾ ಅಂತೇಳಿ ಫಿಲ್ಮ್ ಸ್ಟಾರ್ ಹೇಳ್ತಾರೆ. ಇವತ್ತು ತಾಯಂದಿರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ಈ ಒಂದು ಸಭೆಯ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಮನೆಯಲ್ಲಿ ಬೆಳಗ್ಗೆದ್ದು ನಿಮ್ಮ ತಾಯಿ ನಿಮ್ಗೆ ಅನ್ನ ಕೊಡ್ಲಿಲ್ಲ ಅಂದ್ರೆ ನೀವು ಹಂಗ ಹೋಗ್ಬೇಕು. ನಿಮ್ಮ ಹೆಂಡತಿ ರಾತ್ರಿ ನೀವು 9 ಗಂಟೆಗೆ ಲೇಟ್ ಆಗಿ ಬಂದ್ರೆ ಕದಾ ಹಾಕಿ ಕದಾ ತೆಗಿಲಿಲ್ಲ ಅಂದ್ರೆ ನೀವು ಕಟ್ಟಿ ಮೇಲೆ ಮಲಗಬೇಕು. ಗ್ರಾಮ ದೇವತೆ ನಿಮ್ಮನ್ನು ಏನಾದ್ರೂ ರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಭೂತ ಪಿಚಾಚಿಗಳು ನಿಮ್ಗೆ ಹಿಡಿದು ಸಾಯಿಸ್ತಾರೆ. ಇವತ್ತು ಹೆಣ್ಣಿನ ಬಗ್ಗೆ ಹಗುರವಾಗಿ ಮಾತಾಡ್ಲಿಕ್ಕೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಸಭೆ ಮುಖಾಂತರ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದೆ, 5 ಗ್ಯಾರಂಟಿ ಕೊಡೋ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 2 ವರ್ಷದಲ್ಲಿ 500 ಕೋಟಿ ರೂಪಾಯಿ ನಾವು ತಾಯಂದ್ರಿಗೆ ಕೊಟ್ಟಿದ್ದೀವಿ. ನಾನು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ, ನಾವು 500 ಕೋಟಿ ಕೊಟ್ಟೇವಿ, ನೀವು ಕರ್ನಾಟಕ ರಾಜ್ಯದಿಂದ 5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನು ಕೇಂದ್ರಕ್ಕೆ ಹೋಯ್ತೀರಿ, ನೀವೇನ್ ಕೊಟ್ಟಿರಿ ಹೇಳ್ರಿಪ್ಪ ಅಂತೇಳಿ ನಾನು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದೆ. ಇದು ಮಾಡಿದ್ದು ಸರಿಯೋ ತಪ್ಪ? ನೀವು ಹೇಳಿ, ಸರಿಯೋ ತಪ್ಪ? ಇದು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನಿಮ್ಗೆ 5 ಗ್ಯಾರಂಟಿ ಕೊಡ್ತಾ ಇದೀವಿ, ಕೇಂದ್ರ ಸರ್ಕಾರ ಏನ್ ಕೊಡ್ತಾ ಇದೆ? ಅವರು 2,000 ರೂಪಾಯಿ ಯಾಕೆ ಕೊಡಬಾರ್ದು? ಅವರು ಕರೆಂಟ್ ಬಿಲ್ ಫ್ರೀ ಯಾಕೆ ಮಾಡಬಾರ್ದು? ನಾವು ಬಸ್ ಫ್ರೀ ಮಾಡೀವಿ, ಅವ್ರು ರೈಲ್ವೆ ಯಾಕೆ ಫ್ರೀ ಮಾಡಬಾರ್ದು? ರೈಲ್ವೆ ಕೇಂದ್ರ ಸರ್ಕಾರದಲ್ಲಿ ಐತಿ, ಇದನ್ನ ಪ್ರಶ್ನೆ ಮಾಡೋದು ತಪ್ಪ? ಇವತ್ತು ನಾವು ಬಸ್ ಫ್ರೀ ಮಾಡೇವಿ, ನೀವು ಧರ್ಮಸ್ಥಳಕ್ಕೆ ಹೊಂಟಿರಿ, ಅವರು ಟ್ರೈನ್ ಫ್ರೀ ಮಾಡಿದ್ರೆ ನಾಳೆ ನೀವು ಅಯೋಧ್ಯಕ್ಕೆ ಹೋಗ್ಬೋದು, ಕಾಶಿಗೆ ಹೋಗ್ಬೋದು, ನೀವು ಎಲ್ಲ ಕಡೆ ಹೋಗ್ಬೋದು. ಇದನ್ನ ಪ್ರಶ್ನೆ ಮಾಡೋದು ತಪ್ಪ ನಾವು? ಆದ್ದರಿಂದ ನಾನು ತಾಯಂದಿರಲ್ಲಿ ಮನವಿ ಮಾಡ್ತೀನಿ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನನ್ನು ಶಾಸಕನಾಗಿ ನೀವು ಮಾಡಿಬಿಟ್ಟಿರಿ, ಎಲ್ಲಿವರೆಗೆ ನಾನು ಅಧಿಕಾರದಲ್ಲಿ ಇರ್ತೀನಿ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು 5 ಗ್ಯಾರಂಟಿ ಕೊಟ್ಟರು, ಇವತ್ತು ಬಹಳಷ್ಟು ತಾಯಂದ್ರು ಬರ್ತಾರೆ, ನನ್ನ ಮನಿ ಹೆಸರ ಮೇಲೆ ಇಲ್ಲ, ಯಾರ್ದೋ ಹೆಸರ ಮೇಲೆ ಇದೆ. ಮನಿ ಚಿಂತಿ ಹೆಣ್ಮಕ್ಳಿಗೆ ರೀ, ಗಂಡ್ಮಕ್ಳಿಗೆ ಚಿಂತಿ ಇರೋದಿಲ್ಲ. ಮನಿ ಚಿಂತಿ ಹೆಣ್ಮಕ್ಳಿಗಿರೋದು. ನಾವು ನಮ್ಮ ಬಾಲ್ಯದಲ್ಲಿ ನೋಡೇವಿ, ನಮ್ಮವ್ವ ಡಬ್ಬ್ಯಾಗ ದುಡ್ಡು ಇಡೋದು, ನಾವು ನಮ್ಮ ಅಕ್ಕಂಗಿಯರ ಡಬ್ಬ್ಯಾಗ ದುಡ್ಡು, ಈಗೂ ಕೂಡ ನಮ್ಮ ಹೆಣ್ಮಕ್ಳು ಡಬ್ಬ್ಯಾಗ ದುಡ್ಡು ಇಡ್ತಾರೆ, ಈಗೂ ಇಡ್ತಾರೆ. ಯಾಕಂತ ಹೇಳಿದ್ರ ತಮ್ಮ ಭವಿಷ್ಯದ ಬಗ್ಗೆ, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಏನಾದ್ರೂ ಚಿಂತೆ ಇರೋದು ತಾಯಂದ್ರಿಗೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಗೆ ಪ್ರಶ್ನೆ ಮಾಡ್ತಾರ ಅವರು, ಹೆಣ್ಮಕ್ಳಿಗೆ ಅಷ್ಟೇ ಯಾಕೆ ಕೊಟ್ರಿ ಅಂತೇಳಿ. ಗಂಡ್ಮಕ್ಳಿಗೆ ಕೊಟ್ರೆ ಏನಾಗ್ತೈತೆ ನಮ್ಗೆ ಬಹಳ ಚಲೋ ಗೊತ್ತೈತಿ. ಅವ್ರೇನ್ ಮಾಡ್ತಾರೆ ನಿಮ್ಗೂ ಗೊತ್ತೈತಲ್ಲ. ಇವತ್ತು ನಾವು ಕೊಡೋ ದುಡ್ಡಲ್ಲಿ ಬಹಳ ಜನ ನಮ್ಗೆ ತಾಯಂದಿರು ಮಾತಾಡಿದ್ರು. ಇವತ್ತು ಕೆಲವೊಬ್ರು ಆಕಳ ತಗೊಂಡಾರ, ಕೆಲವೊಬ್ರು ಟಿಜೇರಿ ತಗೊಂಡಾರ, ಕೆಲವೊಬ್ರು ಕಿರಾಣಿ ಅಂಗಡಿ ಇಟ್ಟಾರ, ಕೆಲವೊಬ್ರು ಬಂಗಾರ ಮಾಡ್ಯಾರ. ನಿಮ್ ಬಹಳ ಆಶ್ಚರ್ಯ ಆಗ್ತೈತಿ. ನಾನು ಒಂದೇ ಅಧಿವೇಶನದಲ್ಲೂ ಹೇಳಿದೆ, ಕೆಲವೊಬ್ಬ ತಾಯಂದಿರು ತಾವು ಬಂಗಾರ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, 1,000 ರೂಪಾಯಿ ಪಟ್ಟಿ ಹಾಕಿ ಕುರುಬುರಮಲ್ಲೂರು ಗ್ರಾಮದಾಗ 3 ಲಕ್ಷ ರೂಪಾಯಿ ಗ್ರಾಮ ದೇವತೆಗೆ ಬಂಗಾರವನ್ನು ಮಾಡ್ತಿದ್ದ ಉದಾಹರಣೆನು ನಾವು ನಮ್ಮ ಕ್ಷೇತ್ರದಲ್ಲಿ ನೋಡಿದೀವಿ. ಅದೇ ತರ ಬೇನಹಳ್ಳಿ ಗ್ರಾಮದಲ್ಲೂ ಸುಮಾರು 3 ಲಕ್ಷ ರೂಪಾಯಿ ಜಮಾ ಮಾಡಿ ನಮ್ಮ ಗ್ರಾಮ ದೇವಿಗೆ ಬಂಗಾರ ಮಾಡಿರುವಂತ ಉದಾಹರಣೆಯನ್ನು ನಾವು ನೋಡಿದೀವಿ. ಆದ್ದರಿಂದ ಈ ಗ್ಯಾರಂಟಿ ಏನು ಯೋಜನೆಗಳಿದಾವಲ್ಲ, ಇದನ್ನು ದಯವಿಟ್ಟು ಅಪಹಾಸ್ಯ ಮಾಡಬೇಡ್ರಿ, ತಾಯಂದ್ರಿಗೆ ತಾವು ನೋವು ಕೊಡಬೇಡ್ರಿ ಅನ್ನಂತ ಮಾತನ್ನ ಈ ಸಭೆಯ ಮುಖಾಂತರ ನಾನು ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶ್ರೀಮಂತರಷ್ಟೇ ಟ್ಯಾಕ್ಸ್ ಕೊಡಂಗಿಲ್ರಿ, ನೀವು ಒಂದು ಕಡ್ಡಿ ಪಿಟಿಕೆ ತಗೊಂಡು ಟ್ಯಾಕ್ಸ್ ಕೊಡ್ತೀರಿ. ಇವತ್ತು ಕೇಂದ್ರ ಸರ್ಕಾರ GST ಮುಖಾಂತರ ಹಾಲಿಗೂ ಟ್ಯಾಕ್ಸ್, ಮೊಸರಿಗೂ ಟ್ಯಾಕ್ಸ್, ಅಕ್ಕಿಗೆ ಟ್ಯಾಕ್ಸ್,
ಏನು ಒಂದು ಸಣ್ಣ ನೀವು ಏನು ಒಂದು ಪಿನ್ ತಗೊಂಡ್ರಿ ಇವತ್ತು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಕರ್ನಾಟಕದಿಂದ 5 ಲಕ್ಷ ಕೋಟಿ ಟ್ಯಾಕ್ಸ್ ಅನ್ನು ಒಯ್ದು ಇವತ್ತು ನಮ್ಮ ತಾಯಂದಿರಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ ಯಾವುದೇ ರೀತಿಯ ಯೋಜನೆಯನ್ನು ಕೊಡ್ತಾ ಇಲ್ಲ. ಆದ್ರೆ ಅದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಡೋ ಮುಖಾಂತರ ಪ್ರತಿ ವರ್ಷ 60,000 ಕೋಟಿ ರೂಪಾಯಿಗಳನ್ನ ಇವತ್ತು ನಾವು 60,000 ಕೋಟಿ ರೂಪಾಯಿಗಳನ್ನು ಡೈರೆಕ್ಟ್ ಆಗಿ ಇವತ್ತು ನಾವು ತಾಯಂದ್ರಿಗೆ ಕೊಡುವಂತ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಗ್ಯಾರಂಟಿ ಸಮಿತಿಯವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗೂ ಇಲ್ಲಿ ಬಂದಂತ ತಾಯಂದ್ರಲ್ಲಿ ನಾನು ಮನವಿ ಮಾಡ್ತೀನಿ, 99% ನಾವು ಇವತ್ತು ರೀಚ್ ಆಗಿವಿ. ಇನ್ನೂ 1% ಉಳಿದಿವಿ, ಅವ್ರಿಗೂ ಹುಡುಕಾಕತ್ತೀವಿ. ನೀವು ಯಾರಾದ್ರೂ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ, ನಿಮ್ಗೆ ಅಕ್ಕಿ ಬರ್ತಾ ಇಲ್ಲ, ನಿಮ್ಗೆ ಕರೆಂಟ್ ಸಮಸ್ಯೆ ಆಗೈತಿ, ನಿಮ್ಗೆ ನಿಮ್ಮ ಯಾವ್ದದು ಯುವ ನಿಧಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ನನ್ನ MLA ಕಾರ್ಯಾಲಯಕ್ಕೆ ಭೇಟಿ ಕೊಡ್ಬೋದು. ನಾನು ಕೂಡ ಪ್ರತಿದಿನ 3-4 ಗ್ರಾಮಕ್ಕೆ ಭೇಟಿ ಕೊಡ್ತೀನಿ. ನೀವು ಮನವಿ ಕೊಟ್ಟರೆ ನಿಮ್ಮ ಸಮಸ್ಯೆಯನ್ನು ನಾನು ಪ್ರಾಮಾಣಿಕವಾಗಿ ಬಗೆಹರಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ನಮ್ಮ ತಾಯಂದ್ರು ಬಹಳ ಊಟಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಎಲ್ಲಾರ್ಗು ಊಟ ಮಾಡಿ ಲಾಸ್ಟ್ ಊಟ ಮಾಡೋರು ನೀವು. ಇವತ್ತು ನಾವು ಕಾರ್ಯಕ್ರಮ ಇಟ್ಟೇವಿ, ನೀವು ಎಲ್ಲರಿಗಿಂತ ಮೊದಲ ಊಟಕ್ಕೆ ಹೋದ್ರೆ ಹೆಂಗಿದು? ತಪ್ಪಲ್ವಾ ಇದು? ಬೆಳಗ್ಗೆ ಜಲ್ದಿ ಬಂದಿರಿ. ಯಾಕಂದ್ರೆ ನಾವು ನೋಡಿದ್ ಮನ್ಯಾಗ ನಾವೆಲ್ಲಾರು ಊಟ ಮಾಡೋ ಮಟ್ಟ, ಯಾಕಂದ್ರೆ ಮುಗಿದ್ರ ಮತ್ತೆ ರೆಡಿ ಮಾಡಿ ಊಟ ಮಾಡ್ಕೊಳ್ಳುವಂತ ಗುಣ ನಿಮ್ದು. ಇವತ್ತು ಈ ಹಬ್ಬದ ದಿನ ನಮ್ಗೆ ಯಾಕೆ ನೀವು ಗಡಿಬಿಡಿ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೆ. ಆದ್ದರಿಂದ ನೀವು ಬಹಳ ಬೇಗ ಬಂದಿರಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು. ನಾನು ಒಂದು ಹಿರೇಬೆಂಡಿಗಿರಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೂ ಲೇಟ್ ಆಗಿದ್ರಿಂದ ನಾನು ಲೇಟ್ ಆಗಿ ಬಂದಿದ್ದನ್ನು ಕೂಡ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಸೋಮಣ್ಣರು ಬಹಳ ಚೆನ್ನಾಗಿ ಹೇಳಿದ್ರು, ಕೊಟ್ಟ ಮಾತಿನಂತೆ ನಡ್ಕೊಂತಾ ಇದೆ. ಮತ್ತ ನಾವು ಮೊನ್ನೆ ಏನು ಮಾಡಿದ್ವಿ, ತಾಯಂದಿರಿಗೆ ಶಕ್ತಿ ಬರಲಿ ಅಂತೇಳಿ ಇವತ್ತು ನಮ್ಮ ಆಶಾ ಕಾರ್ಯಕರ್ತರಿಗೂ ನಾವು ಪೇಮೆಂಟ್ ಅನ್ನು ಹೆಚ್ಚು ಮಾಡುವಂತ ಕೆಲಸ ಮಾಡಿವಿ. ಅಂಗನವಾಡಿ ಕಾರ್ಯಕರ್ತರಿಗೂ ನಾವು ಪೇಮೆಂಟ್ ಅನ್ನು ಹೆಚ್ಚನ್ನು ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅವರು ನಮ್ಮ ಆಶಾ ಕಾರ್ಯಕರ್ತರು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವರು ಗ್ರಾಮೀಣ ಮಟ್ಟದಲ್ಲಿ ಪಾಪ ಅವರು ಮಾಡುತ್ತಿರುವಂತ ಸೇವೆಗೆ ಅವ್ರಿಗೆ 10,000 ರೂಪಾಯಿ 15,000 ರೂಪಾಯಿ ಪಗಾರ ಕೊಟ್ಟರು ಕಡಿಮೆನೆ. ಅವರ ಪರವಾಗೂ ಕೂಡ ನಾವು ಮುಂದಿನ ಅಧಿವೇಶನದಲ್ಲಿ ಮಾತಾಡಿ ಬರುವ ದಿನಗಳಲ್ಲಿ ನಿಮ್ಗೆ ಆಶಾ ಕಾರ್ಯಕರ್ತರಿಗೂ ಹೆಚ್ಚಿನ ಪಗಾರನ್ನು ಮಾಡ್ತೀವಿ, ಅಂಗನವಾಡಿ ಕಾರ್ಯಕರ್ತರಿಗೂ ಪಗಾರ ಹೆಚ್ಚು ಮಾಡ್ತೀವಿ. ಆ MBK ಅವರು ಅವ್ರಿಗೂ ಪಗಾರ ಹೆಚ್ಚು ಮಾಡ್ಬೇಕಂತ ಹೇಳಿ ಅವರು ಮನವಿ ಕೊಟ್ಟಿದ್ದಾರೆ. ಅವ್ರ ಪಗಾರನ್ನು ಕೂಡ ಹೆಚ್ಚು ಮಾಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ಈ ರಾಜ್ಯದಲ್ಲಿ ನಡೀತಾ ಇದೆ. ನನಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಾನು ಉಪಚುನಾವಣೆಯಲ್ಲಿ ಬಂದಾಗ 1,000 ಕೋಟಿ ರೂಪಾಯಿ ಗ್ರಾಂಟ್ ಕೊಡ್ತೀನಿ ಅಂದಿದ್ರು. ನನಗೆ 1,000 ಕೋಟಿ ರೂಪಾಯಿ ಗ್ರಾಂಟ್ ಅನ್ನು ಕೊಟ್ಟಿದ್ದಾರೆ. ಆ ಗ್ರಾಂಟಿನಲ್ಲಿ ಈ ತಾಲೂಕಿನಲ್ಲಿ ಸುಮಾರು 400 ದೇವಸ್ಥಾನಗಳನ್ನ ನಾವು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಶಿಗ್ಗಾಂವ್, ಸೌಂದೂರು, ಬಂಕಾಪುರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಜೊತೆಗೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ತಾಯಂದಿರು ಎಲ್ಲರೂ ಕಾಂಕ್ರೀಟ್ ರೋಡ್ ಅಲ್ಲಿ ತಿರುಗಲಿ ಅಂತೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮೊದಲು 1 ಕೋಟಿ ಹಾಕಿದ್ವಿ, ಈಗ 1 ಕೋಟಿ 2 ಕೋಟಿ ರೂಪಾಯಿ ಹಾಕಿ ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ನಾನು ಅತಿ ಹೆಚ್ಚು ಮಾತನಾಡದೆ, ತಾವೆಲ್ಲ ಇವತ್ತು ಗಣೇಶ ಚತುರ್ಥಿ ಹಬ್ಬ ಇದ್ರೂ ಕೂಡ ನಮ್ಮ ತಾಲೂಕಾ ಗ್ಯಾರಂಟಿ ಸಮಿತಿಯ ಆಹ್ವಾನದ ಮೇರೆಗೆ ತಾವೆಲ್ಲ ಬಂದಿದ್ರಿ. ತಮ್ಗೆಲ್ಲರಿಗೆ ಅನಂತ ಕೋಟಿ ಧನ್ಯವಾದವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಾರ್ಯಾರು ಸಂಯೋಜಕರಿದ್ದಾರೆ ಒಳ್ಳೆ ಕಾರ್ಯಕ್ರಮ ಮಾಡಿರಿ. ನಮ್ಗೆಲ್ಲ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.